ಗೈಸ್ ವೆಲ್ಕಮ್ ಬ್ಯಾಕ್. ಈಗ ತಾನೇ ಶಿಮ್ಲಾಗೆ ಬಂದು ಆಲ್ರೆಡಿ 1 hour ಆಯಿತು. ಸೊ ಹೋಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಬಂದ್ವಿ. ಹಂಗೆ ಈಗ ರಾಜಾ ಅವರಿದ್ದಾರೆ. ಬ್ರೋ ಐ ಗೈಡ್ಸ್ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಇವಾಗ ಶಿಮ್ಲಾಗ್ ಬಂದು ಶಿಮ್ಲಾದಲ್ಲಿ ಆಲ್ರೆಡಿ 1 hour ಆಯ್ತು. ಬಂದು ಕಾಫಿ ಟೀ ಎಲ್ಲ ಕುಡ್ಕೊಂಡು ಇಲ್ಲೇ ಸ್ಟೇ ಆಗಿದ್ವಿ. ಕಾರ್ ಬರ್ಬೇಕಾಯ್ತು ನಮ್ಗೆ ಕರ್ಕೊಂಡು ಹೋಗೋದಕ್ಕೆ. ವೆಯ್ಟ್ ಮಾಡ್ತಾ ಇದ್ವಿ, ಬಂದಿದೆ. ಇವಾಗ ಶಿಮ್ಲಾಯಿಂದ ಯಾವ ಬ್ರೋ? ಶಿಮ್ಲಾ ಪಕ್ಕ ಅಕ್ಕಪಕ್ಕ ಊರು ಏನು ಲೊಕೇಶನ್ಸ್ ನೋಡೋಕ್ಕೆ. ಸೊ ಇಲ್ಲಿಂದ ಸ್ಪಿಟಿ ವ್ಯಾಲಿ ಮ್ಯಾಪ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಜರ್ನಿ ಇನ್ನು 4 ದಿನ ಸ್ಪಿಟಿ ವ್ಯಾಲಿನೇ, 4 ಇಂದ 5 ದಿನ ಸ್ಪಿಟಿ ವ್ಯಾಲಿಯಲ್ಲೇ ಇರುತ್ತೆ. ನೋಡೋ ಒಂದೊಂದು ನೋಡಿ ಅಣ್ಣ, ಹೇಳೋ ಮಾತನ್ನ ಎರಡು ಒಂದೊಂದ್ಸರಿ ನೋಡಿ. ಸೊ ಸಿಗವ ಎಲ್ಲ ಜಾಗಗಳನ್ನ ತೋರಿಸ್ತೀನಿ, ನೀವು ಕೂಡ ನೋಡ್ರಿ, ನಾವು ನೋಡ್ತೀರಿ. ಓಕೆ, ಸಿ ಯು, ಬಾಯ್, ಲವ್ ಯು. ಓಕೆ, ವೆಲ್ಕಮ್ ಬ್ಯಾಕ್ ಗೈಸ್. ಈಗ ನಾವು ಶಿಮ್ಲಾಯಿಂದ ನಮ್ಮ ಸ್ಪಿಟಿ ವ್ಯಾಲಿಗೆ TTL ಹೊರಡ್ತಾ ಇದ್ದೀವಿ. ಸೊ ಶಿಮ್ಲಾಲ್ ಕೂಡ ತುಂಬ ಕೋಲ್ಡ್ ಇದೆ. So today we are going to travel to Sangla, Kalpa. So Kalpa का distance यहाँ से around 209 kilometer है. Okay, we'll reach by evening. Okay, and right now the first halt we are going to take in Kufri. Okay, there अगर किसी को जैसे breakfast वगैरह थोड़ा और करना हो वहाँ पे कर सकते हैं. Then after that we'll directly head towards Kinnaur. Okay, on the way we'll again stop for a tea break or lunch. Then after that we'll take a halt at Kinnaur Gate. Okay, that is a sightseeing for the day. We'll take half an hour break there for pictures and all. Okay, and after that we'll head directly towards Kalpa. Kalpa में अपने होटल में चेक इन करेंगे एंड अपना आज का दिन ओवर करेंगे. ठीक है. और एक और चीज़, जैसे स्पीति वैली आप लोगों ने सुना होगा काफ़ी कुछ कि बहुत अच्छा है, बहुत कुछ है वहाँ पे. बट जितना अच्छा वो है उतना डेंजरस भी है. ठीक है, डेंजरस इन द सेंस मैं डराना नहीं चाहता हूँ, बट वहाँ पे जितना पानी आप लोग कम पियोगे उतना वहाँ पे थोड़ा दिक्कत आती है. सो लाइक इफ यू डोंट ड्रिंक द वाटर रेगुलर बेसिस ना, सो योर बॉडी गेट डिहाइड्रेट. ओके, एंड देयर इज अ चांस ऑफ गेटिंग AMS. सो AMS इज एक्यूट माउंटेन सिकनेस. तब इनको आचो बोलेंगे. आचो किसको आचो? वेयर इज राजा ओली? आचो. वेयर इज मेयर शेर? शेर यहाँ पे. शेर ನಮ್ಮ ರಾಜ ಅವರು ಕನ್ನಡ ಸಾಂಗ್ ಹಾಕಿದ್ದಾರೆ. ಹೇಳಿ ಬ್ರೋ. ಶಿಮ್ಲಾದಿಂದ ಹೋಗ್ತಾ ಇದ್ದೀವಿ, ಬೇರೆ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅವರು ಫಸ್ಟ್ ಹಿಂದಿ ಹಾಡು ಹಾಕಿದ್ದಾರೆ, ಹಿಂದಿ ಹಾಡು ಬೇಡ ನಮ್ಮ ಹಾಡು ಹಾಕ್ಬೇಕಂದ್ರೆ ನಾವು ಕನ್ನಡ ಹಾಡು ಹಾಕಿದ್ದೀವಿ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ರಾಜಾ ಒಲಿಗೆ ಹಾಕಿದ್ದು ಫಸ್ಟ್ ಸಾಂಗ್. ರಾಜಾ ಹೊಲೆ ಅವರು ಫುಲ್ಲು ವಿಡಿಯೋಸ್ ಮಾಡ್ತವ್ರೆಲ್ಲ. ಕನ್ನಡಿಗ ಮನಸ್ಸಿನಲ್ಲಿ ಬ್ಯೂಟಿಫುಲ್ ಆಸೆಗಳು. ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಗೈಸ್, ಈಗ ನಾವು ಬಂದಿದ್ದೀವಿ ಕಿನ್ನೂರು ಗೇಟ್ ಫೋಟೋಗ್ರಫಿ ಪಾಯಿಂಟ್. ಇದು ಬಂದ್ಬಿಟ್ಟು ಕಿನ್ನೂರು ಗೇಟ್ ಫೋಟೋಗ್ರಫಿ ಪಾಯಿಂಟ್ ಅಂತೆ. ಸೊ ಇಲ್ಲಿ ತುಂಬ ಜನ ಫೋಟೋಸ್ ಕೂಡ ತೊಗೊತಾ ಇದ್ದಾರೆ. ನಾವು ಶಿಮ್ಲಾಯಿಂದ ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಇನ್ನು ಕಲ್ಪಾಗೆ ಒಂದು 70 kilometers ಇದೆ. ಅಲ್ಲಿಂದ ನಮ್ಮ ಸ್ಪಿಟಿ ವ್ಯಾಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಮುಂಚೆ ನಮ್ಗೆ ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಅವರು, ಯಾಕಂದರೆ ನಮ್ಮದು 5 hours ಜರ್ನಿ ಇದೆ. ಸೊ ಇದು ಬಂದ್ಬಿಟ್ಟು ಫುಲ್ ಗಾರ್ಡ್ ಸೆಕ್ಷನ್, ಇದು ಹೆವಿ ಗಾರ್ಡ್ ಸೆಕ್ಷನ್ ಇದೆ. ಒಂದು 236 kilometers ಕೂಡ ಗಾರ್ಡ್ ಸೆಕ್ಷನಲ್ಲೇ ಬರೋದು, ಮೌಂಟೇನ್ಸ್ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ಕಿನ್ನೂರು ಗೇಟ್ ಫೋಟೋಗ್ರಫಿ ಪಾಯಿಂಟ್. ಸೊ ಇದು ತುಂಬ ಕ್ರೇಜಿಯಾಗಿದೆ, ಇದು ಮಾತ್ರ ನೋಡಿ, ನೀವೇ ನೋಡಿ. ಆ್ಯಂಡ್ ಇದರಲ್ಲಿ ಇಲ್ಲಿಂದ ವ್ಯೂ ಕೂಡ ಅಷ್ಟೇ. ಹಿಂಗೆ ನಾವು ಬಂದಿರೋದು. ಸೊ ಇಲ್ಲಿ ಏನು ನಿಮಗೆ ಆ ರೋಡ್ ಕಾಣಿಸ್ತಿದೆಯಲ್ಲ, ಆ ಬಂದಿರೋವಂಥ ರೋಡು, ಅಲ್ಲಿಂದನೇ ನಾವು ಇವಾಗ ಈ ಪಾಯಿಂಟ್ ಹತ್ರಗೆ ಬಂದಿರೋದು. ಸೊ ಟೋಟಲ್ ಜರ್ನಿ ಹಿಂಗೆ ಇದೆ. ಆ್ಯಂಡ್ ಈಗ ನಾವು ಇಲ್ಲಿಂದ ಓಡಿ ಶಿಮ್ಲಾ ಹೊಡ್ತಾ ಇದ್ದೀವಿ. ಸಾರಿ ಶಿಮ್ಲಾ ಅಲ್ಲ, ಕಲ್ಪ ಹೋಗ್ತಾ ಇದ್ದೀವಿ. ಇವಾಗ ಜರ್ನಿ ತುಂಬ ಟಯರ್ಡ್ ಆಗಿದ್ದೀವಿ. ಅದು ಬೇರೆ ಘಾಟ್ ಸೆಕ್ಷನಲ್ಲಿ ಎಲ್ರಿಗೂ ಆಗ್ತಾ ಇಲ್ಲ. ನೋ ಕಾಮೆಂಟ್ಸ್.
ವೆಲ್ಕಮ್ ಬ್ಯಾಕ್. ಈಗ ನಾವು ಈಗ ಫೈರ್ ಕ್ಯಾಂಪ್ ಹಾಕಿದೀವಿ ಗೈಸ್. ಚಳಿಗೆ ಆ ಫೈರ್ ಕ್ಯಾಂಪ್ ಅಂತ ಅದು ಸಾಧ್ಯ ಅಲ್ಲ. ಏನ್ ತರಿಸ್ಲಿ? ಕಾಫಿ, ಟೀ? ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? ಸ್ಕಾಚ್ ತರಿಸಿ.